ಬರ್ಗರ ಮಾಡಿ ರೊಟ್ಟಿ ಕೊಟ್ರೆ ತಿನ್ನಲ್ಲ ಅಂತೀರಾ? ಹೋಟ್ಲಲ್ಲಿ ಬರ್ಗರ ತಿನ್ನಕ್ ಹೋಗ್ತೀರೇನ್ರೋ? ನಿಮ್ ಬಾಯಿಗಳೆಯ ನಡೀರಿ. ಅಲ್ಲೇ ಅದರ ಅಂಗಡಿಲಿ ಬೇರೆ ಹೋಟ್ಲಿಗೆ ಹೋಗ್ಬಿಟ್ಟು ಅಚ್ಚುಕಟ್ಟಾಗಿ ಅನ್ನ ಬೇಳೆ ಸಾರು ತಿನ್ನೋಣ ಹೊಟ್ಟೆ ತುಂಬಾ. ಅಯ್ಯೋ ಈ ಬರ್ಗರ ಪುಟ್ಟಿ ಉರಿಯುತ್ತೆ ಕಣ್ರೋ, ಹೊಟ್ಟೆ ಉರಿ ಆಮೇಲೆ ಟೂ ಮಾಡಕ್ ಕಷ್ಟ ಆಗುತ್ತೆ. ಅಜ್ಜಿ ನಾನ್ ಮಾತಾಡ್ತಿರೋದು ಖಾರ ಚಟ್ನಿ ಬಗ್ಗೆ ಅಲ್ಲ ಕಣಜ್ಜಿ. ಏನ್ ನೀನು ಬರ್ಗರದ್ದೇ ಯೋಚನೆ ನಿನಗೆ? ನಾನ್ ಹೇಳ್ತಿರೋದು ಬರ್ಗರ್ ತಿನ್ನೋಣ ಅಂತ. ಕಣೆ ಚುಪ್ಪಿ, ನಾನು ಅದನ್ನೇ ಹೇಳ್ತಿರೋದು. ಶೀತದಲ್ಲಿ ಕೆಮ್ಮು ಜ್ವರ ಎಲ್ಲ ಆದಾಗ ನಾನೊಂಚೂರು ರೊಟ್ಟಿ ಮಾಡಿ ಬರ್ಗರ ಮಾಡಿ ಕೊಡ್ತೀನಿ ತಾನೆ ನಿಮ್ಗಳಿಗೆ. ತಿಂದ್ರ ಮಕ್ಕಳ ಶೀತ ಕೆಮ್ಮು ಕಡಿಮೆ ಆಗುತ್ತೆ ಅಂತ. ಮನೇಲಿ ಮಾತ್ರ ಅಯ್ಯೋ ಖಾರ ಅಂತ ಹೇಳ್ಬಿಟ್ಟು ಮುಟ್ಟಲ್ಲ ನೀವು. ಇಲ್ಲಿ ನೋಡಿದ್ರೆ ಹೋಟ್ಲಲ್ಲಿ ಬಂದು ಅದನ್ನೇ ತಿಂತೀನಿ ಅಂತೀರಲ್ಲ, ಹುಚ್ಚ ನಿಮ್ಗೆಲ್ಲ. ಅಚ್ಚುಕಟ್ಟಾಗಿ ಅನ್ನ ಸಾರು ಊಟ ಮಾಡ್ಬೇಕು. ಹೋಟ್ಲಿಗೆ ಬಂದು ಏನ್ ಮಕ್ಕಳ ನೀವುಗಳು ವಿಚಿತ್ರವಾಗಿ ತಿನ್ಬೇಕು ಅಂತೀರಾ? ಬರ್ಗರ್ ಅಂದ್ರೆ 2 ಬನ್ ಇರುತ್ತೆ, ಬನ್ ಮಧ್ಯೆ ಟಿಕ್ಕಿ ಇರುತ್ತೆ. ಅದು ಒಂಥರ ಫಾರಿನ್ ಊಟ ಅಜ್ಜಿ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನಿರು. ಅದ್ ನೀನ್ ಮಾಡೋ ಖಾರ ಚಟ್ನಿ ಬರ್ಗಾರ ಅಲ್ಲ, ಬರ್ಗರು. ಅಯ್ಯೋ ಸುಬ್ಬಿ ಅಕ್ಕಯ್ಯ, ಅದ್ ಬರ್ಗರು ಅಂತ ಕಣೆ ಫಾರಿನರ್ಸ್ ಎಲ್ಲ ತಿನ್ನೋದು. ಇವಾಗ ನಮ್ಮ ದೇಶದಲ್ಲೂ ಫೇಮಸ್ ಆಗ್ಬಿಟ್ಟಿದೆ. ಒಂಥರ ಆರೋಗ್ಯ ಹಾಳು ಮಾಡೋ ಊಟ ಅಂತಾನೆ ಹೇಳ್ಬೋದು ಅದನ್ನ. ಬಿಡು, ಮಕ್ಕಳೇನೋ ಅಪರೂಪಕ್ಕೆ ತಿನ್ಬೇಕು ಅಂತಿದ್ದಾರೆ. ಬರ್ಗರು ನಿನಗೂ ಬೇಕಾದ್ರೆ ಕೊಡಿಸ್ತೀನಿ ಇರು. ಅಯ್ಯೋ ನನ್ನ ತಾಯಿ, ಆರೋಗ್ಯ ಹಾಳು ಮಾಡೋದು ಅಂತ ಬೇರೆ ಹೇಳ್ತಿದೀಯಾ. ಮಕ್ಕಳಿಗೆಲ್ಲ ಏನಕ್ಕೆ ಅದನ್ನ ಕೊಡ್ಸೋದು? ಬೇರೆ ಏನಾದ್ರೂ ತಿನ್ನೋಣ ನಡೀರಿ. ಬರ್ಗರ್ ಕೊಡ್ಸ್ಲಿಲ್ಲ ಅಂದ್ರೆ ನನಗೆ ಪಿಜ್ಜಾನೇ ಬೇಕು, ನಾನು ಪಿಜ್ಜಾನೇ ತಿನ್ನೋದು. ರಾಧಾ, ಮಕ್ಕಳು ಪಿಜ್ಜಾ ಏನೋ ಬರ್ಗರು ಬರ್ಗಾರ ಅಂತ ಏನೇನೋ ಹೇಳ್ತಿದಾವೆ. ನಂಗಿದೆಲ್ಲ ತಿನ್ನಕ್ಕಾಗಲ್ಲ ಕಣೆ ಮಾರೈತಿ. ನನಗೆ ಅಚ್ಚುಕಟ್ಟಾಗಿ ಒಂದು ಅನ್ನ ತರಕಾರಿನೋ ತಿಳಿಸಾರೋ ಸಿಕ್ಕಿದ್ರೆ ಹೊಟ್ಟೆ ತುಂಬ ತಿನ್ಕೊಬಿಡ್ತೀನಿ ಕಣೆ. ಇದು ಏನೇನೋ ಹಾಳು ಮೂಳು ಆರೋಗ್ಯ ಹಾಳು ಮಾಡೋ ಊಟ ಅಂತೂ ನನಗಂತೂ ತಿನ್ನಕ್ಕಾಗಲ್ಲ ನೋಡು. ನಂಗೆ ಐಸ್ ಕ್ರೀಮ್ ಬೇಕು, ಐಸ್ ಕ್ರೀಮ್. ಅಯ್ಯೋ ನೋಡಿಲಿ ಪಾಪ ಪುಟಾಣಿ ಮಗುನುವೆ ಇವ್ರಗಳ ಜೊತೆ ಸೇರ್ಕೊಂಡು ಇವ್ರಗಳ ತರನೇ ಕಲ್ತ್ಕೊಂಡಿದ್ದಾನೆ ಹಾಳು ಮುಳು ತಿನ್ಬೇಕು ಅಂತ. ಒಂದ್ ಕೆಲಸ ಮಾಡೋಣ, ಈ ಬರ್ಗರು ಕಾಫಿ ಆಮೇಲೆ ಐಸ್ ಕ್ರೀಮು ಪಿಜ್ಜಾ ಅನ್ನ ಸಾರು ಚಪಾತಿ ಪಲ್ಯ ಎಲ್ಲ ಸಿಗೋ ತರ ಒಂದು ಹೋಟ್ಲಿಗೆ ಹೋಗೋಣ ಬನ್ನಿ. ಇಲ್ಲೇ ಪಕ್ಕದಲ್ಲಿ ಒಂದು ಹೋಟ್ಲಿದೆ, ಅಲ್ಲಿಗೆ ಹೋದ್ರೆ ಎಲ್ಲ ತರ ವೆರೈಟಿ ಒಂದೇ ಕಡೆ ಸಿಕ್ಬಿಡುತ್ತೆ. ಎಲ್ಲರೂ ಬೇಕಾಗಿದ್ದು ಆರ್ಡರ್ ಮಾಡ್ಕೊಂಡು ತಿನ್ಬೋದು. ಹಂಗಂತೀಯಾ? ಸರಿ ಆಯ್ತು, ನಡಿ ಹೋಗೋಣ. ನಾನ್ ಬರ್ಗರ್ ತಿಂತೀನಿ, ಪಿಜ್ಜಾನ ತಿಂತೀನಿ. ನಾನ್ ಬರ್ಗರು ಪಿಜ್ಜಾ ಐಸ್ ಕ್ರೀಮು ಕಾಫಿ ಊಟ ಎಲ್ಲ ತಿಂದು ಕುಡಿತೀನಿ. ನಾನು ಬರ್ತೀನಿ ನಿಲ್ಲಿ. ತಿನ್ನೋದು ಅಂದ್ರೆ ಜನ ಫಾಸ್ಟ್ ಆಗಿ ಓಡಿ ಹೋಗ್ತಾರೆ. ಲೋ ಗಿರೀಶ, ನೋಡು ಇಲ್ಲೇನೇನ್ ಸಿಗುತ್ತೆ ಅಂತ ನೋಡೆ, ನನಗೆ ಬಾಯಲ್ಲಿ ನೀರು ಬರ್ತಿದೆ. ಏನು ಫ್ರೆಂಚ್ ಫ್ರೈಸು, ಪಿಜ್ಜಾ, ಬರ್ಗರು, ಚಿಕನ್ ಲಾಲಿಪಾಪು, ಕೇಕು, ಆಮೇಲೆ ಹಾಟ್ ಡಾಗು, ಆಮೇಲೆ ಎಲ್ಲ ಸಿಗುತ್ತೆ ಕಣೋ. ದೇವ್ರಿ, ಏನಂದೆ ಚುಪ್ಪಿ? ಹಾಟ್ ಡಾಗು ನಾಯಿಗೆ ಬಿಸಿ ಬಿಸಿ ನಾಯಿ ಎಲ್ಲ ನಾವು ತಿನ್ನಲ್ಲ ಕಣಿ ದೇವ್ರಿ. ಅದನ್ನೆಲ್ಲಾದ್ರೂ ಆರ್ಡರ್ ಮಾಡ್ಬಿಟ್ಟಿರ? ನಾಯಿ ಬೇಯಿಸ್ತಿರೋ ಹೋಟ್ಲಿಗೆ ಯಾಕೆ ರಾಧಾ ನಮ್ಮನ್ ಕರ್ಕ ಬಂದಿಯಾ? ಹಾಟ್ ಡಾಗು ಅಂತೆಲ್ಲ ಅಂತಿದ್ದಾಳೆ ನಮ್ ಚುಪ್ಪಿ. ಸುಬ್ಬಿ ಅಕ್ಕ, ಹಾಟ್ ಡಾಗು ಅಂದ್ರೆ ನಾಯಿ ಅಲ್ಲ ಕಣೆ, ಅದು ಚಿಕನ್ ಡಂಪ್ಲಿಂಗ್ ತರ ಮಾಡಿರ್ತಾರೆ. ಅದು ಕೋಳಿದೆ ಒಂದ್ ಡಿಶ್, ಸುಮ್ನೆ ಅದಕ್ಕೆ ಹಾಟ್ ಡಾಗ್ ಅಂತ ಹೆಸರು ಕೊಟ್ಟಿದ್ದಾರೆ ಅಷ್ಟೇಯ. ಏನೇ ಹೇಳು, ನಾಯಿ ಹೆಸರು ಬರೋದ್ನು ಕೂಡ ನಾವ್ ಯಾರು ಆರ್ಡರ್ ಮಾಡಬಾರ್ದು, ತಿನ್ಬಾರ್ದು ಅಷ್ಟೇಯ. ದೇವ್ರೇ ಶಿವ ಕಾಪಾಡಪ್ಪ. ಹಾಟ್ ಡಾಗು ಅಂತೆಲ್ಲ ಎಂತಾರೆ, ಏನೇ ನಾಯಿ ಮಾಂಸ ಕೊಡ್ತಾರೋ ಏನು ಅಂತ ಗೊತ್ತಾಗ್ತಿಲ್ಲ. ತೂತು. ವೇಟರ್ ಬನ್ನಿ ಸರ್ ಇಲ್ಲಿ. ಎಸ್ ಮೇಡಮ್, ವಾಟ್ ಕ್ಯಾನ್ ಐ ಹೆಲ್ಪ್ ಯು? ನೋಡಪ್ಪ, ಇಲ್ಲಿ ನನಗೆ ಒಂದು ತರಕಾರಿ ಊಟ ಕೊಟ್ಬಿಡಪ್ಪ ಸಾಕು. ಮೇಡಮ್, ನಮ್ಮ ಹತ್ರ ಊಟ ಎಲ್ಲ ಇಲ್ಲ. ನಿಮಗೆ ಊಟ ಬೇಕು ಅಂದ್ರೆ ರೋಟಿ ಚಪಾತಿ ಕರಿ ಆ ತರ ಆರ್ಡರ್ ಮಾಡ್ಬೇಕಾಗತ್ತೆ. ಅದ್ ಬಿಟ್ರೆ ನಮ್ಮ ಹತ್ರ ಎಲ್ಲ ಫಾಸ್ಟ್ ಫುಡ್ ಮೇಡಮ್. ಪಿಜ್ಜಾ ಬರ್ಗರ್ ಹಾಟ್ ಡಾಗ್ ಎಲ್ಲ ತರ ಚಿಕನ್ ಲಾಲಿಪಾಪ್ ಎಲ್ಲ ರೀತಿ ವೆರೈಟೀಸ್ ಇದೆ. ನೀವು ಮೆನ್ಯೂ ನೋಡಿ ಆರ್ಡರ್ ಮಾಡಿ. ಓ ದೇವ್ರೆ, ಅನ್ನ ಸಾರು ಇಲ್ವಾ? ಇಲ್ಲ ಮೇಡಮ್, ಅನ್ನ ಸಾಂಬಾರ್ ಇಲ್ಲ. ಊಟ ಬೇಕಂದ್ರೆ ಚಪಾತಿ ಗ್ರೇವಿ ಆರ್ಡರ್ ಮಾಡಿ. ಸರಿ ಕಣಪ್ಪ, ಆಯ್ತು ಇರು, ಯೋಚನೆ ಮಾಡಿ ಹೇಳ್ತೀನಿ. ಅಂಕಲ್ ನನಗೊಂದು ಲಾರ್ಜ್ ಸೈಜ್ ಪಿಜ್ಜಾ ಬೇಕು. ನಿಗೂ ಕೂಡ ಲಾರ್ಜ್ ಸೈಜ್ ಪಿಜ್ಜಾ ಬೇಕು. ಅಕ್ಕ, ನೀನ್ ಕೂಡ ಇವತ್ತೊಂದಿನ ಪಿಜ್ಜಾ ತಿನ್ಬಿಡೆ. ಏನ್ ಚಪಾತಿ ಪಲ್ಯ ತಿಂತೀಯ, ಬೋರಿಂಗು. ಒಂದೊಂದ್ಸಲ ಅಪರೂಪಕ್ಕೆ ಟೌನಿಗೆ ಬಂದಾಗ ಮಕ್ಳೇನ್ ತಿಂತಾರೆ ಅದನ್ನೇ ತಿನ್ನೋ, ಚೆನ್ನಾಗಿರುತ್ತೆ. ನನಗೂ ಕೂಡ ಪಿಜ್ಜಾನೇ ಇಷ್ಟ, ನಾನ್ ಕೂಡ ಪಿಜ್ಜಾನೇ ತಿಂತೀನಿ. ಎಂತ ಮಾಡೋದು, ಅನ್ನ ಸಾರ್ ಸಿಗುತ್ತೆ ಅಂತ ನಾನು ಬನ್ನಪ್ಪ. ಹೋಗ್ಲಿ ಬಿಡತ್ಲಾಗಿ. ನೋಡಿ ಅಣ್ಣ, ನಂಗೂ ಒಂದದೇನೋ ಮಕ್ಳು ಆರ್ಡರ್ ಮಾಡ್ತಿದ್ದಲ್ಲ ಪಿಜ್ಜಾ, ಅದನ್ನೇ ನಂಗೂ ಕೊಟ್ಬಿಡಿ ಬೇಗ. ಓಕೆ ಮೇಡಮ್, 4 ಲಾರ್ಜ್ ಸೈಜ್ ಪಿಜ್ಜಾ ತರ್ತೀನಿ. ಲೋ ಲಾವಿಶ್, ಏನು ನೀನು ಹಿಂಗ್ ಸುಮ್ನೆ ಕೂತಿದ್ಯಾ? ನಿನಗೆ ಏನ್ ಬೇಕೋ ಆರ್ಡರ್ ಮಾಡ್ಕೊಳ್ಳೋ. ಇಲ್ಲ, ನಾನು ಎಲ್ಲರ ಹತ್ರ ಚೂರು ಇಸ್ಕೊಂಡ್ ತಿಂತೀನಿ. ಅಯ್ಯೋ ನಿನ್ನ ಚೂರ್ ಅಂತ ಹೇಳ್ಬಿಟ್ಟು ಇಡೀ ಪಿಜ್ಜಾನೇ ಗುಳುಂ ಮಾಡ್ಬಿಡ್ತೀಯ ನೀನು, ನನಗೆ ಗೊತ್ತು. ಸುಮ್ನೆ ನಿಂಗೆ ಏನ್ ಬೇಕೋ ಅದನ್ನ ರಾಧಾ ಆಂಟಿಗೆ ಹೇಳ್ಬಿಟ್ಟು ಆರ್ಡರ್ ಮಾಡ್ಕೊಂಡು ತಿನ್ನು. ಸರಿ ಆಯ್ತು, ನಾನು ನೂಡಲ್ಸ್ ಪಾಸ್ತಾ ತಿಂತೀನಿ. ಅಯ್ಯೋ ದೇವ್ರೇ, ಹುಟ್ಬಿಟ್ಟು 2 ವರ್ಷ ಆಗಿಲ್ಲ, ಏನೆಲ್ಲ ಕಲ್ತ್ಕೊಂಡ್ಬಿಟ್ಟಿದೀಯ ಮರಿಯ. ಈಗೀಗ ಮೊನ್ನೆ ಮಾತಾಡೋದು ಕಲ್ತ್ಕೊಂಡಿದೀಯಾ? ಏನೋ ನೂಡಲ್ಸು ಪಾಸ್ತಾ ಏನೇನೋ ಮಾತಾಡ್ತಾನೆ. ಇವುಗಳ ಜೊತೆ ಸೇರ್ಕೊಂಡು ನೋಡಿರೋದ ಏನೇನೋ ಕಲ್ತ್ಕೊಂಡಿರೋದ ಇವನು ತಿನ್ನೋ ವಸ್ತುಗಳು. ತಗೊಳ್ಳಿ ಮೇಡಮ್ ನಿಮ್ ಪಿಜ್ಜಾ. ಅಂಕಲ್ ನಮ್ ಪಾಪುಗೆ ನೂಡಲ್ಸ್ ಮತ್ತೆ ಪಾಸ್ತಾ ಬೇಕಂತೆ, ಬೇಗ ಅದನ್ನು ತಗೋ ಬನ್ನಿ. ಇಲ್ಲಿ ಕೇಳಪ್ಪ, ಇಲ್ಲಿ ಒಂಚೂರು ನಂಗೊಂಚೂರು ಟೊಮೆಟೊ ಚಟ್ನಿ ಬೇಕಿತ್ತು ಕಣಪ್ಪ. ಟೊಮೆಟೊ ಚಟ್ನಿ ತಗೋಬತ್ತೀಯಾ? ಮೇಡಮ್, ನಮ್ಮ ಹತ್ರ ಟೊಮೆಟೊ ಚಟ್ನಿ ಎಲ್ಲ ಸಿಗಲ್ಲ ಮೇಡಮ್, ಐ ಆಮ್ ಸಾರಿ.
ಪಿಜ್ಜಾ ತನಕ ಹೋಟ್ಲಿಗೆ ಬರ್ಬೇಕಾರೆ ನಾವು ಮನೆಯಿಂದ ಟೊಮೆಟೊ ಚಟ್ನಿ ಮಾಡ್ಕೊಂಡ್ ಬರಕ್ಕಾಗುತ್ತೇನೋ? ಎಲ್ಲ ಹೋಟ್ಲಲ್ಲೂ ಬೇರೆ ಕಡೆ ಎಲ್ಲ ಹೋದಾಗ ಪಿಜ್ಜಾ ಜೊತೆ ಟೊಮೆಟೊ ಚಟ್ನಿ ಕೊಡ್ತಾರ ಕಣಪ್ಪ, ಬಾಟ್ಲಿಲಿ ಹಾಕ್ಬಿಟ್ಟು ಕೆಂಪು ಬಾಟ್ಲಿಲಿ. ಅದನ್ನೇ ಕೇಳಿದ್ದು, ಇದ್ಯಾವ ಸೀಮೆ ಹೋಟ್ಲೇರದ ಇವರು ಟೊಮೆಟೊ ಚಟ್ನಿ ಕೊಡಕ್ಕಲ್ಲ ಅಂತಲ್ಲ. ಅಯ್ಯೋ 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 ದೇವ್ರೇ, ಅಜ್ಜಿ ಅದು ಟೊಮೆಟೊ ಚಟ್ನಿ ಅಲ್ಲ ಕಣಜ್ಜಿ, ಅದು ಟೊಮೆಟೊ ಕೆಚಪ್. ಅಂಕಲ್ ನಮ್ಮ ಅಜ್ಜಿ ಕೇಳ್ತಿರೋದು ಕೆಚಪ್ ಅಂಕಲ್, ಚಟ್ನಿ ಅಂತ ಮಿಸ್ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಕೆಚಪ್ ತಂದ್ಕೊಡಿ. ಓ ಟೊಮೆಟೊ ಕೆಚಪ್, ಸರಿ ಮೇಡಮ್ ಆಯ್ತು ತರ್ತೀನಿ. ಅಜ್ಜಿ ನೀನ್ ನನ್ನನ್ನು ಕೇಳ್ಬೇಕು ತಾನೇ ಏನು ಅಂತ, ಟೊಮೆಟೊ ಕೆಚಪ್ ನ ಟೊಮೆಟೊ ಚಟ್ನಿ ಅಂತ ಹೇಳ್ಬಿಟ್ಟು ನಮ್ಮ ಮರ್ಯಾದೆ ಎಲ್ಲ ಹಾಳು ಮಾಡ್ತೀಯ ಇಷ್ಟು ದೊಡ್ಡ ಹೋಟ್ಲಲ್ಲಿ. ಚುಪ್ಪಿ, ಅಜ್ಜಿಗೆ ಏನಕ್ಕೆ ಏನ್ ಅನ್ಬೇಕು ಅಂತ ಗೊತ್ತಿಲ್ಲ ಪಾಪ, ಅವರು ತಾನೇ ಯಾವಾಗ್ಲೂ ಮನೇಲಿ ಇರ್ತಾರೆ ತಾನೆ, ಅವ್ರಿಗೆ ಏನ್ ಗೊತ್ತು, ಸುಮ್ನಿರು ಪಾಪ. ಮೇಡಮ್ ತಗೊಳ್ಳಿ ನಿಮ್ ಟೊಮೆಟೊ ಚಟ್ನಿ. ಅಲ್ಲ ಸಾರಿ ಟೊಮೆಟೊ ಕ್ಯಾಚಪ್. ತುಂಬಾ ಥ್ಯಾಂಕ್ಸ್ ಕಣಪ್ಪ. ಹಂಗೆ ಒಂಚೂರು ಖಾರ ಪುಡಿ ತಂದ್ಕೊಡಪ್ಪ ಒಂಚೂರು. ಏನು ಖಾರ ಪುಡಿನಾ? ಖಾರ ಪುಡಿ ಏನಕ್ಕೆ ಮೇಡಮ್? ಅಯ್ಯೋ ನಂಗಿದ್ರಲ್ಲಿ ಖಾರ ಉಪ್ಪು ಸಪ್ಪೆ ಒಂದದೇ ಇಲ್ಲ, ಇದ್ರಲ್ಲಿ ಖಾರನೇ ಇರಲ್ಲ, ಹಂಗಾಗಿ ಒಂಚೂರು ಖಾರ ಪುಡಿ ಎಲ್ಲ ಹಾಕೊಂಡು ತಿಂತಾರಲ್ಲ, ಆ ಖಾರ ಪುಡಿ ಕೊಟ್ರೆ ನಾನು ಎಲ್ಲ ಖಾರ ಪುಡಿ ಉದುರಿಸ್ಕೊಂಡು ತಿನ್ಕೊಬಿಡ್ತೀನಿ. ಓ ಅಜ್ಜಿ ಕೇಳ್ತಿರೋದು ಚಿಲ್ಲಿ ಫ್ಲೇಕ್ಸ್, ಅದು ಖಾರ ಪುಡಿ ಅಂತ ಹೇಳ್ತಿದೆ ಅಜ್ಜಿ. ಅಂಕಲ್ ಅದು ಚಿಲ್ಲಿ ಫ್ಲೇಕ್ಸ್ ಅಂಕಲ್, ಚಿಲ್ಲಿ ಫ್ಲೇಕ್ಸ್ ತಂದ್ಕೊಡಿ. ಓ ಚಿಲ್ಲಿ ಫ್ಲೇಕ್ಸಾ? ನಾನ್ ಯಾವ್ದಿದು ಖಾರ ಪುಡಿ ಅಂತ ಅನ್ಕೊಂಡೆ. ಓಕೆ ಪುಟ್ಟ, ಈಗಲೇ ತಂದ್ಕೊಡ್ತೀನಿ. ಹಂಗೆಯ ಖಾರ ಪುಡಿ ತರ್ಬೇಕಾರೆ ಒಂಚೂರು ಒಣ ಹುಲ್ಲಿಂದು ಪೌಡರ್ ತಂದ್ಕೊಡ್ತಿರಲ್ಲ, ಅದನ್ನು ಕೊಟ್ಬಿಡಿ ಹಂಗೆಯ. ಏನ್ ಮೇಡಮ್ ನೀವ್ ಹೇಳ್ತಿರೋದು? ಒಣ ಹುಲ್ಲಿನ ಪೌಡ್ರಾ? ಅದು ಹಸು ತಿನ್ನೋದು ಮೇಡಮ್, ನಮ್ಮ ಹತ್ರ ಎಲ್ಲ ಇಲ್ಲ ಬಿಡಿ. ಅಯ್ಯೋ ಅದೇ ಕಣಪ್ಪ, ಹುಲ್ಲನ್ನೆಲ್ಲ ಒಣಗಿಸಿ ಪುಡಿ ಮಾಡಿ ಇಟ್ಟಿರ್ತಾರಲ್ಲ ಡಬ್ಬದಲ್ಲಿ, ಪಿಜ್ಜಾ ಮೇಲೆ ಹಾಕೊಳ್ಳೋದು, ಅದನ್ನ ಕೇಳ್ತಿರೋದು ನಾನು, ಒಣ ಹುಲ್ಲಿನ ಪುಡಿ. ಹೇಳಿದ್ನಲ್ಲ ಅದೇ ಹುಲ್ಲಿನ ಪುಡಿ ನಾನು ಹೇಳ್ತಿರೋದು, ಪಿಜ್ಜಾ ಮೇಲೆ ಹಾಕೊಂಡ್ರೆ ಒಳ್ಳೆ ರುಚಿ ಇರುತ್ತೆ. ನಾನುವೇ ನೋಡಿದ್ದೆ, ನಮ್ಮನೆಲ್ಲುವೆ ನಮ್ಮ ಪುಟ್ಟಿ ತಂದು ಇಟ್ಕೊಂಡಿದ್ದಾಳೆ ಆ ಪುಡಿನ, ಅದನ್ನ ತಂದು ಕೊಡಪ್ಪ ನೀನು. ಅಯ್ಯೋ ಆರಿಗೇನಾ ಇದು ಯಾವ ಹುಲ್ಲಿನ ಪುಡಿ ಹಸು ತಿನ್ನೋದು ಅಂತ ನಾನು ತಲೆ ಕೆಡಿಸ್ಕೊಂಡ್ಬಿಟ್ಟೆ. ಸರಿ ಮೇಡಮ್ ಆಯ್ತು, ನೀವು ಕೇಳ್ತಿರೋ ಖಾರ ಪುಡಿ ಹುಲ್ಲಿನ ಪುಡಿ ಎರಡನ್ನೂ ತಂದು ಕೊಡ್ತೀನಿ ಇರಿ. ಬಂದ್ಬಿಡ್ತಾರಪ್ಪ ನಮ್ಮ ಹೋಟ್ಲಿಗೆ. ಅಜ್ಜಿ ಇನ್ನೊಂದ್ಸಲ ನಿನ್ ಜೊತೆ ನಾನು ಯಾವ ಹೋಟ್ಲಿಗೂ ಬರಲ್ಲ, ಯಾವ ಪಿಜ್ಜಾ ಅಂಗಡಿಗೂ ಬರಲ್ಲ. ನೋಡು ಅಂಕಲ್ ಹೆಂಗ್ ಮಾತಾಡ್ಕೊಂಡು ಹೋಗ್ತಿದ್ದಾರೆ, ಇವ್ರು ಬುದ್ಧಿ ಇಲ್ದಿರ ಜನ ಪಿಜ್ಜಾ ತಿನ್ನಕ್ ಬಂದ್ಬಿಡ್ತಾರೆ ಅಂತ ಹೇಳ್ತಾರೆ ಗೊತ್ತಾ. ನಿನ್ ಜೊತೆ ಬಂದ್ರೆ ಎಲ್ಲ ನಮ್ಮ ಮೇಲೆ ನಗ್ತಾರೆ. ಇದ್ಯಾವುದೋ ಜನ ಕೆಂಪಸ್ ಹತ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅಂತ ನಗ್ತಾರೆ ಅಜ್ಜಿ. ಅವ್ರಿಗೆ ಏನ್ ಗೊತ್ತು, ಇವತ್ತು ನಾವು ಪ್ರೈವೇಟ್ ಬಸ್ ಹತ್ತಿ ಟಿಕೆಟ್ ತಗೊಂಡ್ ಬಂದಿದೀವಿ ಅಂತ. ತಗೊಳ್ಳಿ ಮೇಡಮ್ ಹುಲ್ಲಿನ ಪುಡಿ ಖಾರ ಪುಡಿ. ಇವಾಗ ನೀವೇ ಪಿಜ್ಜಾ ಮೇಲೆ ಹುಲ್ಲಿನ ಪುಡಿ ಖಾರ ಪುಡಿ ಟೊಮೆಟೊ ಚಟ್ನಿ ಎಲ್ಲಾನು ಹಾಕೊಂಡು ಕಲಸ್ಕೊಂಡು ತಿನ್ನಿ. ನಮ್ಮ ಅಜ್ಜಿ ಜೊತೆ ಪಿಜ್ಜಾ ತಿನ್ನಕ್ಕೆ ಅಂತ ಈ ಹೋಟೆಲಿಗೆ ಬಂದ್ರೆ ನಮ್ಮ ಅಜ್ಜಿ ಏನೇನೋ ತಲೆ ಆಟೆ ತರ ಮಾತಾಡಿ ನಮಗೆ ಮುಜುಗರ ಮಾಡ್ಬಿಡ್ತು. ಹಂಗೆ ಇವಾಗ ನಾವೆಲ್ಲರೂ ಪಿಜ್ಜಾ ತಿಂತೀವಿ. ನೀವು ಇವತ್ತೇನು ಊಟ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ.